ಹಿಂಗೆ ಬೈಲಲ್ಲಿ ಕೂತ್ಕೊಂಡೇ ಊಟ ಮಾಡಬೇಕು. ಊಟ ಮಾಡೋಂಥವ್ರೆಲ್ಲ ಬೈಲಲ್ಲಿ ಕೂತ್ಕೊಂಡೇ ಊಟ ಮಾಡಬೇಕು. ಕೂತ್ಕೊಂಡು ಊಟ ಮಾಡಲಿಕ್ಕೂ ಒಂದು ಸುಸಜ್ಜಿತವಾದ ಸ್ಥಳ ಮಾಡಿಕೊಟ್ಟಿಲ್ಲ ಇಲ್ಲಿ. ಇವರೆಲ್ಲ ಇಲ್ಲೇ ಕೂತ್ಕೊಂಡಿದ್ದಾರೆ. ಇವ್ರಿಗೆ ಕೂತು ಊಟ ಮಾಡೋಕ್ಕೂ ವ್ಯವಸ್ಥೆ ಇಲ್ಲ. ಕುಡಿಯೋಕ್ಕೆ ನೀರಂತೂ ಇಲ್ಲವೇ ಇಲ್ಲ. ನೀರು ಎಲ್ಲಿ ಸಿಗುತ್ತೆ ನಿಮಗೆ ಇಲ್ಲಿ? ನೀರಿಲ್ಲ. ಬಾಟ್ಲಿಗಿಲ್ಲಿ ತುಂಬ್ಕೊಂಬಂದು ಕುಡಿಬೇಕು. ಮತ್ತು ನಿಮಗೆ ಮಳೆ ಬಂದರೆ ಇಲ್ಲೇ ಕೂತ್ಕೊಂಡು ಊಟ ಮಾಡೋಕ್ಕೆ ಬೇರೆ ಜಾರಿಲ್ಲ ನೋಡಿ. ಎಲ್ಲಿ ಕೂಡ ಕೂತ್ಕೊಂಡು ಊಟ ಮಾಡೋಕ್ಕೆ. ಈಗ ಉಂಡಿಗೆ ದುಡ್ಡು ಹಾಕಿದ್ರಾ? ಉಂಡಿಗೆ ದುಡ್ಡು ಹಾಕಿ ಬಂದ್ರಲ್ಲ, ಹಾಕ್ರಪ್ಪ, ಒಳ್ಳೇದು ಹಾಕ್ಬೇಕು ದುಡ್ಡು. ನೀವು ಉಂಡಿಗೆ ದುಡ್ಡು ಹಾಕ್ರಿ ಮುಂಡ ಹಾಕ್ಸ್ಕೊಂಡು ಹೋಗ್ತಾರೆ ಅವರು. ಹಾಂ, ಫಸ್ಟ್ ಅವ್ರು ತಪ್ಪಲ್ಲ, ತಪ್ಪು ನಿಮ್ಮದೇ. ಯಾವ ಭಕ್ತಿರಿ? ನಿಮ್ಮ ಸ್ಥಿತಿ ಇಲ್ಲೇ ನೋಡ್ರಿ. ನಿಮ್ಮ ಸ್ಥಿತಿ ಇಲ್ಲಿ ಬಂದು ಬೀದಿಗೆ ಬಂದು ನೋಡ್ರಿ. ಬೀದಿಲಿ ಬಂದು ಊಟ ಮಾಡ್ತೀನಿ ಪರಿಸ್ಥಿತಿ ಬಂದೈತಿ. ಇವರು ನಿಂತ್ಕೊಂಡು ಯಾಕೆ ಊಟ ಮಾಡ್ತಾರೆ ಗೊತ್ತಾ? ಕುತ್ಕೊಂಡು ಊಟ ಮಾಡೋಕ್ಕೂ ಜಾಗ ಇಲ್ರಿ. ನೋಡಿ ಇಲ್ಲೆಲ್ಲ ಕೆಸರಲ್ಲಿ ಕೂತು ಊಟ ಮಾಡೋಕ್ಕಾಗಲ್ಲ ಅಂತೇಳಿ ನಿಂತ್ಕೊಂಡು ಊಟ ಮಾಡ್ತಾಯಿದ್ದಾರೆ ತಾಯಿಯರು. ಇಲ್ಲಿ ಪರಿಸ್ಥಿತಿ ಇಷ್ಟು ಕೆಟ್ಟೈತಿ ಅಂದರೆ ಇಲ್ಲಿ ಬನ್ನಿ, ಇಲ್ಲೆಲ್ಲ ಮುಂದೆ ನಿಂತು ಊಟ ಮಾಡೋರು ತೋರಿಸ್ತೀನಿ ನಿಮಗೆಲ್ಲ. ಈ ಕೆಸರಲ್ಲಿ ಕೂತು ಊಟ ಮಾಡೋಕ್ಕಾಗಲ್ಲ ಅಂತೇಳಿ ನೋಡಿ ಇವರು ಎಲ್ಲ ಕಲ್ ಮೇಲೆ ಕೂತಿದ್ದಾರೆ. ಬೈಲಲ್ಲೇ ಕೂತು ಊಟ ಮಾಡಬೇಕು. ನೋಡಿ ಇವರು ಕೂತ್ಕೊಳ್ಳೋಕೆ ಜಾಗ ಇಲ್ಲ, ನಿಂತ್ಕೊಂಡಿದ್ದಾರೆ. ನಿಂತೇ ಊಟ ಮಾಡಬೇಕಾದ ಅನಿವಾರ್ಯ ಪರಿಸ್ಥಿತಿ ಐತೆ. ಇಬ್ಬರು ಮುಖ್ಯಮಂತ್ರಿಗಳು, ಯಡಿಯೂರಪ್ಪನವರು, ಎಸ್ ಬಂಗಾರಪ್ಪನವರು ಮುಖ್ಯಮಂತ್ರಿಗಳಾಗಿದ್ದಂಥ ಇದು ಕ್ಷೇತ್ರ ಇದು. ಅವ್ರಿಗಂತ ನಾಚಿಕೆ ಮಾನ ಮರಿದಿಲ್ದಂಗೆ ಹೋದರು. ಈಗಿರೋರು ಅವ್ರ ಮಕ್ಕಳಿಗೂ ಅದು ಇಲ್ಲ. ಅಕ್ಷರ ಮಂತ್ರಿ ಆಗಿದ್ದವರು ಎಸ್ ಬಂಗಾರಪ್ಪನವ್ರ ಮಗ ಮತ್ತು ಸಂಸದರಾಗಿದ್ದರು ರಾಘವೇಂದ್ರ ಅವರು, ಅವ್ರ ಕ್ಷೇತ್ರ ಇದು. ಕೂತು ಊಟ ಮಾಡೋಕ್ಕೂ ಇಲ್ಲ. ನೀರಿದೆಯಾ ನಿಮಗೆಲ್ಲ ಇಲ್ಲಿ? ನೀರಿಲ್ಲ. ಆ ನೀರಿನ ವ್ಯವಸ್ಥೆ ಇಲ್ಲ. ನೋಡಿ, ಈ ತಾಯಂದ್ರೆಲ್ಲರೂ ಬೈಲಲ್ಲೇ ಶೌಚಾಲಯ ಮಾಡಬೇಕು, ಬೈಲಲ್ಲೇ ಸ್ನಾನ ಮಾಡಬೇಕು. ನೀವು ಇವ್ರ ಮನೆ ಹೆಣ್ಮಕ್ಳಾದರೆ, ಇದೇ ಯಡಿಯೂರಪ್ಪನವರು, ಎಸ್ ಬಂಗಾರಪ್ಪನವ್ರ ಮನೆ ಹೆಣ್ಮಕ್ಳಾಗಿದ್ದರೆ ಬೈಲಲ್ಲಿ ಎಲ್ಲಿ ಬೇಕಲ್ಲಿ ಶೌಚಾಲಯಕ್ಕೆ ಎಲ್ಲಿ ಬೇಕಲ್ಲಿ ಕೂತ್ಕೊಂಡು ಊಟ ಮಾಡಲಿಕ್ಕೆ ವ್ಯವಸ್ಥೆ ಮಾಡಿಕೊಡ್ತಿದ್ರಾ? ಬಿಡ್ತಿದ್ರಾ? ನಾಚಿಕೆ ಮಾನ ಮರ್ತಿ ಇರಲಿಲ್ವ ಅವ್ರಿಗೆ? ನಿಮಗೆಲ್ಲ, ನೀವೆಲ್ಲ ಭಕ್ತರು, ನೀವು ಬೇಜಾರು ಮಾಡ್ಕೊಬಿಟ್ಟು ನಿಮಗೆಲ್ಲ ಉಂಡಿ ಒಯ್ದು ದುಡ್ಡು ಹಾಕ್ತಿರಲ್ಲ, ನಿಮಗೂ ನಾಚಿಕೆ ಮಾನ ಮರಿದಿಲ್ವಾ? ದಯವಿಟ್ಟು ದುಡ್ಡನ್ನು ಯಾರು ಉಂಡಿಗೆ ಹಾಕ್ಬೇಡ್ರಿ. ಅಲ್ಲಿ ಕಾಲ ಬೇರಿದೆ, ಅದಕ್ಕೆ ಬೇಕಾದ್ರೆ ಹಾಕಿ. ಅದು ಸರ್ಕಾರಕ್ಕೆ ಹೋಗಲ್ಲ, ಅದು ಆದೇಶಕ್ಕೆ ಹೋಗುತ್ತೆ. ಅಂದರೆ ಹಿಂದೂ ಸಂಸ್ಥೆಗಳು ಇದಕ್ಕೆ ಸ್ವಾಮಿಗಳಿಗೆ ಹೋಗುತ್ತೆ. ಅದು ಬಿಟ್ಟರೆ ಇಲ್ಲೆಲ್ಲ ಉಂಡಿಗೆ ದುಡ್ಡು ಹಾಕ್ಬೇಡಿ ಅಣ್ಣ. ನೀವೆಲ್ಲ ಒಂದು ಅಭಿಯಾನ ಮಾಡೋಣ. ನಾವು ಚಲೋ ಚಂದ್ರಗುತ್ತಿ ಅಂತ ಒಂದು ಅಭಿಯಾನ ಮಾಡೋಣ. ಇದಕ್ಕೆ ನೀವೆಲ್ಲರೂ ಕೈ ಜೋಡಿಸ್ರಿ. ಎಷ್ಟು ವರ್ಷ ಅಂತ ಹಿಂಗೆ ಇರ್ತೀರಾ? ನೀವು ತಂದು ದುಡ್ಡು ಹಾಕೋದಾಯ್ತು. ಅಮ್ಮ ನಾನು ಕಾಪಾಡೋ 501 ರೂಪಾಯಿ ಹಾಕ್ತೀನಿ, 1001 ರೂಪಾಯಿ ಹಾಕ್ತೀನಿ ಅಂತ ಹಾಕ್ಕೊಂಡು ಹೋಗೋದಾಯ್ತು. ಅವ್ರು ದೋಚ್ಕೊಂಡು ಹೋಗಿ ಮಸೀದಿಗಳು, ಚರ್ಚ್ಗಳು ಕಟ್ಟಿ ನಾಳೆ ನಿಮ್ಮ ಮೆರವಣಿಗೆ ಹೋದ್ರೆ ಅದ್ರ ಮೇಲೆ ಕಲ್ಲು ಬಿಸಾಕಿ ನೆರೆಯರಾದರು. ಇಲ್ಲಿ ಮುಖ್ಯಮಂತ್ರಿಗಳು ಇದ್ದು ಯಾರು? ಯಡಿಯೂರಪ್ಪ ಮುಖ್ಯಮಂತ್ರಿ ಇದ್ದ ಈ ಜಿಲ್ಲೆ ಒಳಗೆ. ಎಸ್ ಬಂಗಾರಪ್ಪ ಮುಖ್ಯಮಂತ್ರಿ ಇದ್ದಾರಾ? ಅವ್ರ ಮಕ್ಕಳು ಇವತ್ತು ಸಂಸದರಿದ್ದಾರಾ? ಮುಖ್ಯಮಂತ್ರಿಗಳಿದ್ದಾರಾ? ಏನು ಮಾಡಿದ್ದಾರೆ ಹೇಳ್ರಿ? ಕುಡಿಯೋಕ್ಕೆ ನೀರು ವ್ಯವಸ್ಥೆ ಮಾಡಿದಾರಾ? ನಿಮ್ಮ ಹೆಣ್ಮಕ್ಳು ಇಲ್ಲಿ ಶೌಚಾಲಯ ಹೊರಗಡೆ ಹೋಗ್ಬೇಕು, ಒಂದ ಮಾಡೋಕೆ ಹೋಗ್ಬೇಕಂದ್ರೆ ಒಂದು ಶೌಚಾಲಯ ಇದೆ ಇಲ್ಲಿ. ಕುಡಿಯೋಕ್ಕೆ ನೀರು ಇದೆಯಾ? ತೊಳ್ಕೊಳಕ್ಕೆ ನೀರು ಇದೆಯಾ? ಮತ್ತು ಈ ಸ್ಥಿತಿ ಕಾರಣ ಯಾರು? ನಾವೇ ತಾನೇ. ಓಟ್ ಹಾಕಿದವ್ರು ನಾವೇ ತಾನೇ. ಯೋಚನೆ ಮಾಡೋಣ. ಇನ್ನು ಮುಂದೆ ನಾನೇನು ಇಲ್ಲಿ ಯಾವುದೋ ಚುನಾವಣೆಗೆ ಪ್ರಚಾರಕ್ಕೆ ಬಂದಿಲ್ಲ. ನಾವೊಂದು ಭಕ್ತರೆಲ್ಲ ಸೇರಿ ನಮ್ಮ ದೇವಸ್ಥಾನ ನಮ್ಮ ಹಕ್ಕು ಅಂತೇಳಿ ನಾವೊಂದು ಸ್ಥಳೀಯ ಟ್ರಸ್ಟನ್ನು ಮಾಡ್ಕೊಳ್ಳಿ. ಇಲ್ಲಿಯ ಗ್ರಾಮಸ್ಥರು ಹಿರಿಯವರು ಯಾರು ಸೇರ್ಕೊಂಡು ಒಂದು ಟ್ರಸ್ಟ್ ಮಾಡ್ಕೊಳ್ಳಿ. ಅವ್ರು ಸೀಟ್ ಹಾಕ್ತಾರೆ. ನೀವು ನೋಡಿ, ಅಲ್ಲೆಲ್ಲ ದುಡ್ಡು ರಸೀದಿ ಹಿರಿಯವರೆಲ್ಲ ನೆಳ್ಳಲ್ಲಿ ಕೂತಿದ್ರು. ನಾವೆಲ್ಲರೂ ಮಳೆಯಲ್ಲಿ ತೊಯ್ದು ದುಡ್ಡು ಕೊಟ್ಟು ಬಂದ್ವಿ ಅಲ್ವಾ? ಮತ್ತು ನಮ್ಮ ನಾಚಿಕೆ ಮಾನ ಮರಿದಿಲ್ಲ ಅಲ್ವಾ? ಹಾಗಾರೆ ನಿಜವಾಗೂ ನಾಚಿಕೆ ಮಾನ ಮರಿದಿಲ್ಲ ಅಲ್ವಾ? ನೋಡಿ, ಇವರೆಲ್ಲ ನೋಡಿರಿ, ಭಿಕ್ಷುಕರು ಕೂತು ಊಟ ಮಾಡೋ ಸ್ಥಿತಿಲಿ ಕೂತ್ಕೊಂಡು ಊಟ ಮಾಡ್ತಾರೆ. ನೋಡಿರಿ, ಅವ್ರು ನಿಂತ್ಕೊಂಡು ಊಟ ಮಾಡೋದು ಕುಂದ್ರಕ್ಕಾಗ್ತಿಲ್ಲ. ಕೆಸರು ಕೆಳಗಡೆ ಪೂರ್ತಿ ಕೆಸರು. ಇದೇನು ವಾಸ್ತವ? ಇದೆಲ್ಲರಿಗೂ ಗೊತ್ತಿರೋದು. ಈಗ ನಾನು ಆನ್ಲೈನಲ್ಲಿ ಬಿಡ್ತಿದ್ದೀನಿ, ಎಲ್ಲರಿಗೂ ಗೊತ್ತಿರೋ ವಾಸ್ತವ. ಇದು ಯಾರು ವಾದ ಮಾಡಲಿ ಯಾರಾದರೂ? ಇಲ್ಲ, ಇದೆಲ್ಲ ಚೆನ್ನಾಗಿದೆ, ಸುಮ್ಮನೆ ಇವನು ಯಾರೋ ಬುಕಾಳಿ ಸೈಡಿಗೆ ಹೋಗಿ ನೀವು ಎಲ್ಲೋ ಸೈಡಲ್ಲಿ ನಿಂತ್ಕೊಂಡು ವೀಡಿಯೋ ಮಾಡಿದೆ ಅಂತ ಹೇಳ್ಬಿಡಿ. ಇದು ಎಲ್ಲಿದೆ ಹೇಳಿ? ಯಾವ ಪ್ಲೇಸ್ ಹೇಳಿ ನೀವು? ಯಾವ ಊರಿದು? ಯಾವುದು? ಗಟ್ಟಿಯಾಗಿ ಹೇಳಿ ಅಣ್ಣ. ಚಂದ್ರಗುತ್ತಿ ಅಲ್ವಾ? ಚಂದ್ರಗುತ್ತಿ ಸ್ಥಿತಿ ಇದು. ದುಸ್ಥಿತಿ ಯಾವುದು ತಾನೆ ಇದು? ಬಾವಿ ತಾನೆ. ಎಂಥ ಬಾವಿ ಇದು? ಜೋಗುಳ ಬಾವಿ ಮುಂದೆ ಇರೋದು. ಅವ್ರಿಗೆ ಎಲ್ಲೆಲ್ಲಿ ಬರ್ತದೆ ದುಡ್ಡು ಅಲ್ಲಿ ಮಾತ್ರ ತಗೊಂಡಾಕೊಂಡಿದ್ದಾರೆ. ಮಿಕ್ಕಿದ ಎಲ್ಲ ಕಡೆಗೂ ಬೈಲು ಬಿಟ್ಟಿದ್ದಾರೆ. ಅವ್ರು ಇರೋತ್ರ ಮತ್ತೆ ಭಕ್ತರು ಇರೋತ್ರ ಎಲ್ಲ ಬಿಸಿಲಲ್ಲಿ ನಿಂತ್ಕೊಂಡು, ನೀವೆಲ್ಲ ಬಿಸಿಲಲ್ಲಿ ಮಳೆ ತೋರಿಸ್ಕೊಂಬಂದಿರ್ತಾನೆ. ನೀವೆಲ್ಲ ಮಳೆಯಲ್ಲಿ ನಿಂತ್ಕೊಂಡ್ಬಂದು ಇಷ್ಟ ತನಕ. ಮತ್ತೆ ಪರಿಸ್ಥಿತಿ ಅದು ಸ್ಟೀಲು. ನೀವು ಓಡಾಡಕ್ಕೆ ದುಡ್ಡು ಲೈನಲ್ಲಿ ಹೋಗಿ ದುಡ್ಡು ಹಾಕಿ ಬರಲಿ. ಅಕ್ಕಿ ನಿಮ್ಮ ಏನು ಪಡ್ಲಿಕ್ಕೆ ಸಾಮಾನು ಇರ್ತಾವಲ್ಲ, ಏನೋ ಉಡಿಯಕ್ಕಿ ಸಾಮಾನುಗಳು ಕರೆಕ್ಟಾಗಿ ಸುರಕ್ಷಿತವಾಗಿ ಹಾಕ್ಲಿ ಅಂತ ಅಷ್ಟೇ. ಅಜ್ಜಿ ಹೇಳ್ರಿ. ನಾವು ಮಾತ್ರ ಬೈಲಾಗದೀವಿ. ಯಾಕಂದ್ರೆ ನಾವು ಕೊಟ್ಟದಕ್ಕೆ ಬೆಚ್ಚಗಾಗಿರೋದು ಅಲ್ಲ, ಅವು ಕೊಟ್ಟದಕ್ಕೆ ಬೆಚ್ಚಗಾರ ಅಂತ ಅವ್ರು ಇಳ್ಕೊಂಡಾರ. ಅವಾಗ ನಾವು ಕೊಟ್ರೆ ಅವ್ರು ಬೆಚ್ಚಗದಾರ, ನಾವು ಬೆಚ್ಚಗಲ್ಲ. ನಮ್ಮನ್ನ ಪಡ್ಲಿಗೂ ನೋಡ್ರಿ ನೋಡಿ, ಇದೆಲ್ಲ ತೊಯ್ದಿದೆ. ಪಡ್ಲಿಗೆ ತೊಯ್ದಿದೆ ನೋಡ್ರಿ. ನೋಡ್ರಿ ಇದೆಲ್ಲ ನೋಡ್ರಿ. ಇದನ್ನ ನೋಡ್ರಿ. ಯಾವ ಊರು ನಿಮ್ದು? ಹೇಳಿ. ನಾನು ಹಿರೇಕೆರೆ ತಾಲೂಕು, ನಾವು ಹಳ್ಳೂರವರು. ನೀವು ಕಪ್ಪನಳ್ಳಿಯವರ? ನೀವು